ಆನೇಕಲ್ನಲ್ಲಿ ಮನೆಗಳ್ಳರ ಕಾಟ ಹೆಚ್ಚಾಗಿದೆ. ಆನೇಕಲ್ ವ್ಯಾಪ್ತಿಯಲ್ಲಿ ಮನೆಗೆ ಕಳ್ಳತನ ಮಾಡ್ತಾ ಇದ್ದಾರೆ ಕಳ್ಳರು. ಹೀಗಾಗಿ ಸದ್ಯಕ್ಕೆ ಆತಂಕದ ವಾತಾವರಣ ನಿರ್ಮಾಣ ಆಗಿದೆ. ಆನೇಕಲ್ ವ್ಯಾಪ್ತಿಯಲ್ಲಿ ಮನೆಯಿಂದ ಹೊರಗಡೆ ಹೋಗೋದಕ್ಕೂ ಕೂಡ ಜನ ಭಯ ಪಡ್ತಾ ಇದ್ದಾರೆ. ಮನೆ ಕಳವು ಕೇಸ್ಗಳು ಹೆಚ್ಚಾಗ್ತಾ ಇದೆ. ಆನೇಕಲ್ ವ್ಯಾಪ್ತಿಯಲ್ಲಿ ಹೆಡ್ ಮಾಸ್ಟರ್ ಬಡಾವಣೆಯಲ್ಲಿ ಮತ್ತೊಂದು ಕೇಸ್ ಈಗ ಪತ್ತೆಯಾಗಿದೆ. ಮನೆ ಕಳ್ಳತನ ಮಾಡಿರೋದು ಮನೆಯಲ್ಲಿ ಅಂದರೆ ಮನೆಯಲ್ಲಿ ಯಾರು ಇಲ್ದಾಗ ಬಂದು ಕಳವು ಮಾಡ್ಕೊಂಡು ಹೋಗ್ತಾರೆ. ಮಾಲೀಕರು ಮನೆಯ ಬಾಗಿಲನ್ನು ಹಾಕಿರ್ತಾರೆ. ಆ ಸಂದರ್ಭದಲ್ಲಿ ಈ ರೀತಿಯ ಘಟನೆಗಳು ನಡೀತಾ ಇದೆ. ಮನೆಗಳ್ಳತನ ಕಳವು ಮಾಡಲು ಯತ್ನಿಸಿದ್ದಂತಹ ಈ ಕಳ್ಳರು ಸದ್ಯಕ್ಕೆ CCTV ಫುಟೇಜ್ನಲ್ಲೂ ಕೂಡ ಭಾಳ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಅವರ ಚೆಹರೆ ಕೂಡ ಪತ್ತೆ ಆಗ್ತಾ ಇದೆ. ನೋಡಿ, ಇದೇ ಕಳ್ಳರು ಮನೆ ಕಳ್ಳತನವನ್ನು ಮಾಡ್ತಾ ಇರೋದು ಆನೇಕಲ್ ವ್ಯಾಪ್ತಿಯಲ್ಲಿ. ಒಳ ಉಡುಪಿನಲ್ಲಿ ಬಂದು ಕಳ್ಳತನಕ್ಕೆ ಪ್ರಯತ್ನ ಪಟ್ಟಂಥ ಘಟನೆ ನಡೆದಿದೆ. CCTV ಕ್ಯಾಮ್ರಾದಲ್ಲೂ ಕೂಡ ಬಹಳ ಕ್ಲಿಯರ್ ಆಗಿ ಅದು ಕ್ಯಾಪ್ಚರ್ ಆಗಿದೆ. ಗೊತ್ತಾಗ್ತಾ ಇದ್ದಂತೆ ಅಲ್ಲಿ ಜನರೇ ಅಂದರೆ ಮನೆಯವರಿಗೆ ಗೊತ್ತಾಗ್ತಾ ಇದ್ದಂತೆ ಅಲ್ಲಿಂದ ಕಾಲ್ ಕಿತ್ತಿದ್ದಾರೆ. ಒಳ ಉಡುಪಿನಲ್ಲಿ ಬರ್ತಾರೆ. ರಾತ್ರಿ ಹೊತ್ತಿಗೆ ಬಂದು ಈ ರೀತಿ ಕಳ್ಳತನವನ್ನು ಮಾಡ್ತಾ ಇದ್ದಂಥ ಕಿರಾತಕರು CCTV ಫುಟೇಜ್ನಲ್ಲಿ ಗೊತ್ತಾಗ್ತಾ ಇದೆ. ಒಳ ಉಡುಪಿನಲ್ಲಿ ಬಂದು ಕೈಚಳಕವನ್ನು ಮಾಡೋದಕ್ಕೆ ಪ್ರಯತ್ನ ಪಟ್ಟಂಥ ಕಳ್ಳರು ನಾವು ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಲ್ಲ, ಓರ್ವ ಕಳ್ಳ ಈತ, ಮತ್ತೊಬ್ಬ ಆತ ಅವರ ಹಿಂದೆ ಬರ್ತಾ ಇದ್ದಾರೆ. ಈ ಇಬ್ಬರು ಕಳ್ಳರು ಒಳ ಉಡುಪಿನಲ್ಲಿ ಬರ್ತಾರೆ, ಕಳ್ಳತನ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ. ಆಗ ಅಲ್ಲಿ ಮನೆಯವರಿಗೆ ಗೊತ್ತಾಗುತ್ತೆ ಅನಿಸುತ್ತೆ. ಈ ರೀತಿ ಘಟನೆಗಳು ಅಲ್ಲಿ ಹೆಚ್ಚಾಗ್ತಾ ಇದ್ದಂತೆ ಮನೆಯವರು ಕೂಡ ಅಲರ್ಟ್ ಆಗಿದ್ದಾರೆ. CCTV ಕ್ಯಾಮ್ರಾಗಳನ್ನು ಹಾಕಿದ್ದಾರೆ ಮತ್ತು ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಹಾಗಾಗಿ ಬಹುಶಃ ಇವರಿಬ್ಬರು ಕಳ್ಳರು ಮನೆ ಒಳಗೆ ಕಳ್ಳತನ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಂತಹ ಆ ದೃಶ್ಯ CCTVಯಲ್ಲಿ ಕಂಡಿದ್ದಾರೆ. ತಕ್ಷಣಕ್ಕೆ ಹೊರಗಡೆ ಬರ್ತಾ ಇದ್ದಂತೆ ಅಲ್ಲಿಂದ ಕಾಲ್ ಕಿತ್ತಿದ್ದಾರೆ. ಒಳ ಉಡುಪಿನಲ್ಲಿ ಬಂದಂಥ ಕಳ್ಳರು, ಈ ಖತರ್ನಾಕ್ ಕಳ್ಳರು ಇಬ್ಬರು CCTV ಫುಟೇಜ್ನಲ್ಲಿ ಕಾಣಿಸ್ತಿರೋ ಹಾಗೆ ಇಬ್ಬರು ಕಾಲ್ ಕಿಳ್ತಾ ಇರುವಂಥ ದೃಶ್ಯ, ಅಲ್ಲಿಂದ ಓಡೋಗ್ತಾ ಇರುವಂಥ ದೃಶ್ಯವನ್ನು ನೀವು CCTV ಕ್ಯಾಮ್ರಾದಲ್ಲಿ ಗಮನಿಸ್ತಾ ಇದ್ದೀರಲ್ಲ. ಇದು ಹೆಡ್ ಮಾಸ್ಟರ್ ಬಡಾವಣೆಯಲ್ಲಿ ಮತ್ತೊಂದು ಕಳವು ಪ್ರಕರಣ ದಾಖಲಾಗಿರೋದು. ಆನೇಕಲ್ ವ್ಯಾಪ್ತಿಯಲ್ಲಿ ಮನೆ ಕಳ್ಳತನ ಪ್ರಕರಣಗಳು ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದೆ. ಮನೆಯಲ್ಲಿ ಕಳವಿಗೆ ಒಳ ಉಡುಪಿನಲ್ಲಿ ಬಂದಿದ್ದಾರೆ ಕದೀಮರು. ತಕ್ಷಣ ಮನೆಯವರಿಗೆ ಗೊತ್ತಾಗುತ್ತೆ ಇಲ್ಲಿ ಕಳ್ಳತನ ಮಾಡೋದು ಕಳ್ಳರು ಬಂದಿದ್ದಾರೆ ಅಂತೇಳಿ ಗೊತ್ತಾದ ತಕ್ಷಣ ಅಲ್ಲಿಂದ ಕಾಲ್ ಕಿತ್ತಿದ್ದಾರೆ. ಸಹಜವಾಗಿ ಈ ರೀತಿ ಪ್ರಕರಣಗಳು ಹೆಚ್ಚೆಚ್ಚು ಕಾಣಿಸ್ಕೊಳ್ತಾ ಇದೆ. ಪೊಲೀಸ್ ಇಲಾಖೆ ಅಲ್ಲಿ ಬಹಳ ಅಲರ್ಟ್ ಆಗಿ ಗಸ್ತು ತಿರುಗೋದಾಗಿರ್ಬೋದು, ಇನ್ನಿತರ ಕೆಲಸವನ್ನು ಮಾಡಬೇಕಾಗಿದೆ. ಸದ್ಯಕ್ಕಂತೂ ಜನ ಆತಂಕದಲ್ಲಿದ್ದಾರೆ. ಎಲ್ಲಿ ಕಳ್ಳರು ಮನೆ ಕಳ್ಳತನ ಮಾಡ್ಕೊಂಡು ಹೋಗ್ತಾರೋ ಅಂತೇಳಿ ಆತಂಕದಲ್ಲಿದ್ದಾರೆ. CCTV ಕ್ಯಾಮ್ರಾಗಳನ್ನೆಲ್ಲ ಹಾಕಿದ್ದಾರೆ. ನಮಗೆ ಸಿಕ್ಕಿರುವಂಥ ವಿಜುವಲ್ ಕೂಡ CCTV ಕ್ಯಾಮ್ರಾದ್ದೇ. ನೋಡಿ, ಇಬ್ಬರು ಒಳ ಉಡುಪಿನಲ್ಲಿ ಬರ್ತಾರೆ ಮನೆ ಕಳ್ಳತನ ಮಾಡೋದಕ್ಕೆ. ಬಂದವರು ಮನೆ ಹೊರಗಡೆ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಅನುಮಾನಾಸ್ಪದ ವ್ಯಕ್ತಿಗಳನ್ನು ಕಂಡ ತಕ್ಷಣ ಮನೆಯವರು ಅವ್ರಿಗೆ ಸೂಕ್ಷ್ಮತೆ ಗೊತ್ತಾದ ತಕ್ಷಣ ಅವರು ಅಲರ್ಟ್ ಆಗ್ತಾರೆ. ಮನೆಯವರಿಗೆ ನಾವು ಬಂದಿದ್ದು ಕಳ್ಳತನಕ್ಕೆ ಬಂದಿದ್ದು ಗೊತ್ತಾಯಿತು ಅನ್ನೋ ವಿಚಾರ ತಿಳಿತಾ ಇದ್ದಂತೆ ಅವರಿಬ್ಬರು ಕಾಲ್ ಕೀಳ್ತಾ ಇರುವಂಥ ದೃಶ್ಯ ಇದು CCTV ಕ್ಯಾಮ್ರಾದಲ್ಲೂ ಕೂಡ ಸೆರೆಯಾಗಿದೆ. ಸದ್ಯಕ್ಕೆ ಪೊಲೀಸರು ಅವರನ್ನ ಹುಡುಕಾಟದಲ್ಲಿ ತೊಡಗಿದ್ದಾರೆ. ಮತ್ತಷ್ಟು ಮಾಹಿತಿಯೊಂದಿಗೆ ನಮ್ಮ ಆನೇಕಲ್ ರಿಪೋರ್ಟರ್ ನವೀನ್ ಶೆಟ್ಟಿ ಈಗ ಲೈವ್ ಕನೆಕ್ಟ್ ಆಗಿದ್ದಾರೆ. ನವೀನ್, ಎಲ್ಲಿ ನಡೆದಿರುವಂಥ ಘಟನೆ ಇದು? ಆ ಇಬ್ಬರ ಪರಿಚಯ ಏನಾದರೂ ಈ ಹಿಂದಿನ ಪ್ರಕರಣಗಳಲ್ಲಿ ಅವರೇ ಭಾಗಿಯಾಗಿರೋದ್ರ ಬಗ್ಗೆ ಏನಾದರೂ ಮಾಹಿತಿ ಸಿಕ್ಕಿದೆಯಾ? ಸದ್ಯ ಏನು ವಿವರ ಇದೆ ನವೀನ್? ರಂಜಿತ್, ಚಂದಾಪುರ ಸಮೀಪದ ಸೂರ್ಯನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ತಡರಾತ್ರಿ ಅಂತ ಸುಮಾರು 1 ಗಂಟೆ ಸುಮಾರಿಗೆ ಕದೀಮರಿಬ್ಬರು ಸಹ ಮನೆಯ ಬಳಿ ಬರ್ತಾರೆ. ಹೆಡ್ ಮಾಸ್ಟರ್ ಬಡಾವಣೆಯ ಸುತ್ತಮುತ್ತ ಈ ಹಿಂದೆಯೂ ಕೂಡ ಹಲವಾರು ಬಾರಿ ಇದೇ ರೀತಿಯ ಕಳ್ಳತನ ಪ್ರಕರಣಗಳು ನಡೆದಿದ್ದು, ನಿನ್ನೆ ರಾತ್ರಿಯೂ ಕೂಡ ಹೊಂಚು ಹಾಕಿದ್ದ ಕಳ್ಳರು ಮನೆಯಲ್ಲಿ ಯಾರೂ ಇಲ್ಲ ಅಂದ್ಕೊಂಡು ಗೇಟ್ ಬಳಿ ಕಲ್ಲನ್ನು ಹಿಡಿದುಕೊಂಡು ಜೊತೆಗೆ ಮಾರಕಾಸ್ತ್ರಗಳನ್ನು ಹಿಡಿದು ವಿವಸ್ತ್ರದಲ್ಲಿ ಬಂದಿದ್ರು. ಇಬ್ಬರು ಕೂಡ ಕೇವಲ ಒಳಗಿನ ಬಟ್ಟೆಯಲ್ಲಿ ಅಷ್ಟೇ ಬಂದಿದ್ರು. ಅಲ್ಲಿ ಯಾರಿಗೂ ಗೊತ್ತಾಗಬಾರ್ದು ಅನ್ನೋದು ಅವ್ರದ್ದೊಂದು ಕಾರಣ ಆಗಿತ್ತು. ಈ ನಿಟ್ಟಿನಲ್ಲಿ ಒಳಗಡೆ ಬಂದವರು ಒಂದಷ್ಟು ಮುಖಕ್ಕೆ ಬಟ್ಟೆಯನ್ನು ಕಟ್ಕೊಂಡು ಬಂದು ಕಳ್ಳತನಕ್ಕೆ ಅಂತ ಹೊಂಚು ಹಾಕಿ ಮನೆಯ ಬಳಿ ಬಂದಿದ್ರು. ಆದರೆ ಮನೆಯ ಒಳಗಡೆ ಅವರು ಅಂದ್ಕೊಂಡಿದ್ದೇನೆ ಅಂತ ಹೇಳಿದ್ರೆ ಒಳಗಡೆ ಯಾರು ಇರಲ್ಲ, ಕಳ್ಳತನ ಮಾಡ್ಬೋದು ಅಂತೇಳಿ ಬಂದಿದ್ರು. ಆದರೆ ಮನೆಯಲ್ಲಿ ಇದ್ದವರು ಯಾವಾಗ ಏನು ಶಬ್ದ ಬಂದ ತಕ್ಷಣ ಒಳಗಡೆ ಕೂಕೊಂಡು ಬಂದಿದ್ರು, ಆ ಸಂದರ್ಭದಲ್ಲಿ ಇಬ್ಬರು ಕೂಡ ಮನೆಯ ಬಳಿಯಿಂದ ಓಡಿ ಹೋಗಿದ್ದಾರೆ. ಆದರೆ ಈ ಒಂದು ಹೆಡ್ ಮಾಸ್ಟರ್ ಬಡಾವಣೆ ಏನಿದೆ ಇದು ಸೂರ್ಯನಗರ ಪೊಲೀಸ್ ಠಾಣೆಗೆ ಹೊಂದಿಕೊಂಡಿದ್ರು ಸಹ ಕಳೆದ 4-5 ತಿಂಗಳಿಂದ 7-8 ಬಾರಿ ಕಳ್ಳತನ ಪ್ರಕರಣಗಳಾಗಿದ್ದು, ಇಲ್ಲಿ ಸುತ್ತಮುತ್ತ ಮನೆಗಳರು ರಾತ್ರಿ ಸಮಯದಲ್ಲಿ ಯಾರು ಇಲ್ಲ ಅಂತ ಗೊತ್ತಾದರೆ ಆಗಾಗ ಬಂದು ಕಳ್ಳತನ ಮಾಡೋದು, ಮನೆಯ ಬೀಗವನ್ನು ಒಡೆದು ಕೋಟಿಗಟ್ಟಲೆ ಲೂಟಿ ಮಾಡಿರುವ ಘಟನೆ ಕಳೆದ 1 ತಿಂಗಳ ಹಿಂದೆ ಕೂಡ SK ಪಬ್ಲಿಕ್ ಶಾಲೆಯ ವ್ಯಕ್ತಿಯೊಬ್ಬರ ಮನೆಯ ಬಾಗಿಲನ್ನು ಒಡೆದು ಸುಮಾರು 50 ಲಕ್ಷ ಹಣ ಮತ್ತು 50 ಲಕ್ಷ ಬೆಲೆ ಬಾಳುವ ಚಿನ್ನಾಭರಣವನ್ನು ದೋಚಿದ್ರು. ಅದಾದ ಬಳಿಕ ನಿನ್ನೆ ರಾತ್ರಿ ಇಬ್ಬರು ಮತ್ತೆ ಅಲ್ಲಿ ಆ ಮನೆಯ ಬಳಿ ಬಂದು ಕಳ್ಳತನ ಮಾಹಿತಿಗಾಗಿ